ಹಾಯ್ ಎವ್ರಿವನ್, ಈ ವಿಡಿಯೋ ಬಂದು ಗೋಲ್ಡ್ ವಿಡಿಯೋ ಆಗಿರುತ್ತೆ. ಗೋಲ್ಡಲ್ಲಿ ಆ್ಯಕ್ಚುಲಿ ಇವತ್ತು ನಾನು ಕಾಸ್ಟ್ ಟು ಕಾಸ್ಟ್ ಕ್ಲೋಸ್ ಮಾಡ್ತೀನಿ. ಪರ್ಸ್ನಲ್ ವರ್ಕ್ ಇರೋದ್ರಿಂದ ಮತ್ತೆ ನಾನು ಟ್ರೇಡ್ ಮಾಡಲಿಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಈವ್ನಿಂಗ್ ಟೈಮ್ ನಾನು ಟ್ರೇಡ್ ಮಾಡಲ್ಲ. ಸೊ ಹಾಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಟ್ರೇಡ್ಸ್ ಮಾಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಲಾಸು ಆಯಿತು, ಆಮೇಲೆ ಪ್ರಾಫಿಟ್ ಕೂಡ ಆಯಿತು. ಫೈನಲಿ ಐ ಕ್ಲೋಸಿಂಗ್ ವಿತ್ ಕಾಸ್ಟ್ ಟು ಕಾಸ್ಟ್. ಸೊ ನೋಡೋಣ, ಇವತ್ತು ಕ್ಲೋಸ್ ಮಾಡಿದ ಕಾಸ್ಟ್ ಟು ಕಾಸ್ಟ್ ಅಂದರೆ ನನಗೇನು ಅಷ್ಟು ಥಿಂಗ್ಸ್ ಅನ್ಸೋದಿಲ್ಲ. ಬಿಕಾಸ್ ಒಂದೇನಂದರೆ ನಿಮಗೆ ಲೈಕ್ ಲಾಸಲ್ಲಿ ಕ್ಲೋಸ್ ಮಾಡ್ತಿಲ್ಲ. ಒಂದು ಬೆಳಗ್ಗೆಯಿಂದ ಟ್ರೇಡು ಮಾಡಿರ್ತೀರ, ಅದನ್ನು ಕವರು ಮಾಡಿರ್ತೀರ, ಎಲ್ಲನೂ ಮಾಡಿರ್ತೀರ. ಸೊ ಲೈಕ್ ಆಲ್ಮೋಸ್ಟ್ ಈಗ 1 ಗಂಟೆ 2 ಗಂಟೆ ಹಂಗೆ ಒಳ್ಳೆ ಟ್ರೇಡ್ಸ್ಗಳು ಸಿಗ್ತಾ ಇತ್ತು. ಇವಾಗ ಇಟ್ಸ್ ಅ ರೈಟ್ ಟೈಮ್ ಟು ಟ್ರೇಡ್ ನನಗೂ ಗೊತ್ತಿತ್ತು. ಬಟ್ ಏನಂದರೆ ನನಗೆ ಟೈಮ್ ಇಲ್ಲ ಅಂದಾಗ ಸೊ ಐ ಶುಡ್ ನಾಟ್ ಪುಟ್ ಇಟ್, ಹಾಗೇನಾ, ಅದಕ್ಕೋಸ್ಕರ ಅಷ್ಟೇ. ಸೊ ಲೆಟ್ ಸಿ, ಲೈಕ್ ಗೋಲ್ಡಲ್ಲಿ ನೀವು ನೋಡೋದಾದರೆ ಆಲ್ಮೋಸ್ಟು ತುಂಬ ಟ್ರೇಡ್ಸ್ಗಳು ಮಾಡಿದ್ದೀನಿ ಇವತ್ತು, ನೋ ಪ್ರಾಬ್ಲಮ್. ಸೊ ಕಂಟಿನ್ಯೂಸ್ ಆಗಿ ವಿನ್ನಿಂಗ್ ಟ್ರೇಡ್ಸ್ ಇದ್ದಾವೆ. ಅದರಿಂದಕ್ಕೆ ನೋಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು 5-6 ಲೂಸ್ ಟ್ರೇಡ್ಸ್ ಕೂಡ ಇರುತ್ತೆ. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ನಂಬರ್ ಆಫ್ ಟ್ರೇಡ್ಸ್ ಎಷ್ಟು ಮಾಡಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಬಿಕಾಸ್ ನಿಮಗಿಲ್ಲಿ ಜಸ್ಟ್ 2 to 4 ಪಿಪ್ಸು ನಿಮಗೆ ಬ್ರೋಕರೇಜ್ ಅಷ್ಟು ಕೊಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್, ಓಕೆನಾ. ಸೊ ನಿಮಗೆ ಇನ್ನೇನು STT GST ಏನು ಇರೋದಿಲ್ಲ ಇದರಲ್ಲಿ. ಎಕ್ಸ್ಪೆಷಲಿ ಟರ್ನ್ ಓವರ್ ಚಾರ್ಜಸ್ಸು, ಲೈಕ್ ಇಂಡಿಯನ್ ಮಾರ್ಕೆಟಲ್ಲಿ ಏನು ಟರ್ನ್ ಓವರ್ ಚಾರ್ಜಸ್ ಪರ್ ಟ್ರೇಡ್ಗೆ ಹೋಗುತ್ತಲ್ಲ, ಅದು ಯಾವುದೂ ಇಲ್ಲಿ ಇರೋದಿಲ್ಲ. ಹಾಗಾಗಿ ನೀವು ಎಷ್ಟು ಮಾಡಿದ್ರೂ ಅಷ್ಟು ಇದನ್ಸಲ್ಲ. ಸೊ ನಿನ್ನೆ ಐ ಗೆಸ್ 97 ಇತ್ತು, 1197. ಸೊ 107ಗೆ ಕ್ಲೋಸ್ ಮಾಡ್ತೀನಿ. ಒಂದು $10 ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತೀನಿ ಅಂದ್ಕೊಳ್ಳಿ. ಹ್ಯಾಪಿ, ನೋ ಮೋರ್ ಟ್ರೇಡ್ಸ್ ಫರ್ದರ್, ಓಕೆನಾ. ಸೊ ದಟ್ಸ್ ಓಕೆ. ನಿಮಗೆ ಒಂದು ದಿನ ಪ್ರಾಫಿಟ್ ಆಗ್ಬೋದು, ಲಾಸ್ ಆಗ್ಬೋದು. ಬಟ್ ಏನಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ನನಗೆ ಈ ಮಂತ್ ಬಂದು ಗೋಲ್ಡದ್ದು ತುಂಬ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ಜಾನ್ವರಿಯಿಂದ ಫುಲ್ ಫ್ಲೆಡ್ಜಾಗಿ ನಾನು ಗೋಲ್ಡನ್ನು ಕಂಪ್ಲೀಟಾಗಿ ಫೋಕಸ್ ಮಾಡೋದ್ರಿಂದ ಸೊ ಈ ಮಂತಲ್ಲಿ ನನಗೇನು ಅಷ್ಟು ಡಿಫ್ರೆನ್ಸ್ ಅನ್ಸೋದಿಲ್ಲ. ನನ್ನ ಟಾರ್ಗೆಟ್ ಇರೋದು ಈ ಮಂತಲ್ಲ 1 ಲಕ್ಷ ಅಷ್ಟೇ, ಓಕೆನಾ. 1 ಲಕ್ಷ ದುಡ್ಕೊಂಡ್ರೆ ಮೋರ್ ದ್ಯಾನ್ ಎನಫ್ ಫಾರ್ ಮೀ. ಸೊ ಇಫ್ ಐ ಮೇಕ್ 1 lakh rupees, ಅನದರ್ ಲೈಕ್ 20,000 ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬರಬೇಕು. ಇನ್ನೊಂದು 20,000 ಎಕ್ಸ್ಟ್ರಾ ಮಾಡ್ಕೊಂಡ್ರೆ ಸಾಕು ಅನ್ನೋದು. ಸೊ ಹಾಗಾಗಿ ಡೋಂಟ್ ಥಿಂಕ್ ಇಟ್ ಟೂ ಮಚ್ ಆನ್ ಗೋಲ್ಡ್ ದಿ ಮಂತಲ್ಲಿ. ಸೊ ಏಕೆಂದರೆ ನನಗೂ ಕೆಲವೊಂದು ಥಿಂಗ್ಸ್ಗಳು, ಕೆಲವೊಂದು ಟೈಮಿಂಗ್ಸ್ಗಳು ಎಲ್ಲ ಸೆಟಪ್ ಮಾಡ್ಕೋಬೇಕು. ಈಗ ನಾನು US ಸೆಷನಲ್ಲಿ ಟ್ರೇಡ್ ಮಾಡೋದನ್ನೇ ಬಿಟ್ಟೆ ಟೋಟಲಿ. ಆ್ಯಂಡ್ ಏಷ್ಯನ್ ಸೆಷನ್ಸಲ್ಲಿ ಸಮ್ ಟೈಮ್ ಏನಾಗುತ್ತೆ, ಲೈಕ್ ನನಗೆ ಬೆಳಿಗ್ಗೆ ಆ ಟೈಮಿಗೆ ಫ್ರೀ ಇರ್ತೀನಿಲ್ಲೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಏಷ್ಯನ್ ಸೆಷನ್ಸ್ಗಿಂತಲೂ ಇವಾಗ ನಾನು ಫೀಲ್ ಮಾಡೋದು, ಒನ್ಸ್ ನಿಮ್ಗೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಸೊ ಫ್ರೆಶ್ ಮೈಂಡಲ್ಲಿ ಇರಬೇಕು, ಇಂಡಿಯನ್ ಮಾರ್ಕೆಟ್ನ ಟ್ರೇಡ್ ಮಾಡಬೇಕು. ದೆನ್ ಇಂಡಿಯನ್ ಮಾರ್ಕೆಟ್ ಮುಗಿದ್ಮೇಲೆ ದೆನ್ ಯು ಕ್ಯಾನ್ ಟ್ರೇಡ್ ಇಟ್ ಆನ್ ಗೋಲ್ಡ್ ಕೂಡ ಮಾಡ್ಬೋದು, ಓಕೆನಾ. ಸೊ ಹಾಗಾಗಿ ನಾನು ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ನನ್ನ ಫ್ಲೆಕ್ಸಿಬಿಲಿಟಿ ಟೈಮಿಂಗ್ಸ್ ಕೂಡ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಸ್ಲೋಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಈ ಒಂದು ಏಷ್ಯನ್ ಸೆಷನ್ಸಲ್ಲಿ ನೀವು ನೋಡೋದಾದರೆ ಲಾಸ್ಟ್ 3-4 ಡೇಸಿಂದ ಲಾಸಲ್ಲಿಲ್ಲ ನಾನು. ಐ ಮೇಡ್ ಇಟ್ ಆಲ್ಮೋಸ್ಟ್ $10,000 ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಸೊ US ಸೆಷನಲ್ಲಿ ನಾನು ಟ್ರೇಡ್ ಮಾಡಿದರೆ ಡೆಫಿನೆಟಾಗಿ ವಾಲಟಿಲಿಟಿಯಲ್ಲಿ ಸ್ಟಾಪ್ ಲಾಸ್ಗಳು ಜಾಸ್ತಿ ಹಿಟ್ ಆಗ್ತಿತ್ತು ನನಗೆ. ಸೊ ಇದರಲ್ಲಿ ಸ್ಟಾಪ್ ಲಾಸು ಹಿಟ್ ಆದರೂ ಕಡಿಮೆಗೆ ಹಿಟ್ಟಾಗುತ್ತೆ, ಪ್ರಾಫಿಟ್ ಕೂಡ ಅದೇ ಥರ ಆಗುತ್ತೆ. ಸೊ ಹಾಗಾಗಿ ಐ ಫೀಲ್ ಇಟ್ ಬೆಟರ್ ಏಷ್ಯನ್ ಸೆಷನ್ ಆ್ಯಂಡ್ ಲಂಡನ್ ಸೆಷನ್. ಸೊ ಹಾಗಾಗಿ ಅದು ಫ್ಲೋ ಇದ್ದೇ ಇರುತ್ತೆ. ಸೊ ನೋಡುವ, ಅದು ಹೋಗ್ತಾ ನಾನು ಯಾವ ಥರ ಕಂಪ್ಲೀಟ್ ಮಾಡ್ಕೊಬೋದು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋ ಬಂದು ನಿಮಗೆ ಎಕ್ಸಾಕ್ಟಾಗಿ 3 ಗಂಟೆ ಮೇಲೆ 3 ಗಂಟೆಗೆ ಅಪ್ಲೋಡಿಗೆ ಹಾಕ್ಬಿಟ್ಟಿರ್ತೀನಿ, ಶೆಡ್ಯೂಲ್ ಮಾಡಿಬಿಟ್ಟಿರ್ತೀನಿ. ಸೊ ಇವಾಗ ನಾನು ನಿಮಗೆ 12 ಗಂಟೆಯಲ್ಲಿ ಟ್ರೇಡ್ನ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಇರೋದಿಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ನಾನು ಔಟ್ಸೈಡ್ ಹೋಗಬೇಕು. ಶೆಡ್ಯೂಲ್ ಮಾಡಿಬಿಟ್ಟು ಹೋಗಿರ್ತೀನಿ. ಸೊ 3 ಗಂಟೆಗೆ ಅದು ಅಪ್ಲೋಡ್ ಆಗುತ್ತೆ, ನಿಮ್ಗೆ ಅದು ಸಿಗುತ್ತೆ ಕೂಡ, ಓಕೆನಾ. ಸೊ ಲೆಟ್ಸ್ ಕಮ್ ಟು ದ ಚಾರ್ಟ್. ಕ್ಲೋಸ್ ದ ಪೋರ್ಟಲ್. ಸೊ ಪೋರ್ಟಲ್ ಕ್ಲೋಸ್ ಮಾಡಲ್ಲ, ಆಮೇಲೆ ನಾನು ಲೈಕ್ ಇದನ್ನು ವಿಡ್ರಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸಮ್ ಎಮರ್ಜೆನ್ಸಿ ಅಮೌಂಟ್ ಬೇಕಿರೋದ್ರಿಂದ ಇದರಲ್ಲಿ $10,000 ಇವಾಗ ನಾನು ವಿಡ್ರಾ ಮಾಡಿಕೊಂಡ್ರೆ ಸಿಗುತ್ತೆ. ಅದರಲ್ಲಿ 5-10 ನಿಮಿಷ ಕ್ರೆಡಿಟ್ ಕೂಡ ಆಗುತ್ತೆ. ಹಾಗಾಗಿ ಸೊ ಕ್ಲೋಸ್ ನಾನು ಆಮೇಲೆ ಮಾಡ್ಕೊಳ್ತೀನಿ. ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಆಗಬೇಕಾದ್ರೆ ಅದರಲ್ಲಿ ವಿಡ್ರಾ ಮಾಡಿದರೆ 5 ನಿಮಿಷಕ್ಕೆ ನನಗೆ ಕ್ರೆಡಿಟ್ ಕೂಡ ಆಗುತ್ತೆ. ಸೊ ನಾನು ಹೊರಗಡೆ ಹೋಗ್ತಿರೋಕ್ಕೆ ನನಗೆ ಖರ್ಚು ಕೂಡ ಆಗುತ್ತೆ. ಸೊ ಇವತ್ತು ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ, ನಮ್ಮ ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಏನು ಹೇಳಿದ್ದೆ ಅನ್ನೋದಕ್ಕಿಂತ ನಾನು ಏನು ಸ್ಟ್ರಾಟಜೀಸ್ ಕಳಿಸಿರ್ತೀನಲ್ಲ ಅದ್ರ ಪ್ರಕಾರ. ಬಟ್ ಏನಾದರೂ ಇದು 24 ಅವರ್ಸ್ ಮಾರ್ಕೆಟ್ ಇದೆ, ಆದ್ದರಿಂದ ನೀವು ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು, ಓಕೆನಾ. ಸೊ ನಾನು ಬೆಳಗ್ಗೆಯಿಂದ ಸೆಷನ್ದು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಇಟ್ಸ್ ಲೈಕ್ ಎಕ್ಸಾಕ್ಟಾಗಿ ಮಾರ್ಕೆಟ್ ಓಪನ್ ಆಗಿರೋದು 1:35, 2:35, 4 ಗಂಟೆ ಹೊತ್ತಿಗೆ ಈ ಲೆವೆಲ್ಸಲ್ಲಿ ಮಾರ್ಕೆಟ್ ನಮಗೆ ಬೆಳಗಿನ ಸೆಷನ್ ಅಂದರೆ ಈ ಲೆವೆಲ್ಗೆ ಓಪನ್ ಆಗುತ್ತೆ. ಸೊ ಎಕ್ಸಾಕ್ಟಾಗಿ ನಮಗೆ ಪ್ರೀವಿಯಸ್ ಸೆಷನ್ದು ಓಕೆ ಎಕ್ಸಾಕ್ಟಾಗಿ ಎಷ್ಟಕ್ಕೆ ಓಪನ್ ಆಗಿದೆ, ಸೊ 4:35ಕ್ಕೆ ನನಗೆ ಓಪನ್ ಆಗಿದೆ. ಸೊ 4:35 ದಿಸ್ ಈಸ್ ದ ಟ್ರೇಡ್ ಸ್ಟಾರ್ಟೆಡ್. ಸೊ ಇಲ್ಲಿ ನಮಗೆ 4:30ಕ್ಕೆ ಟ್ರೇಡ್ ಸ್ಟಾರ್ಟ್ ಆಗಿದೆ ಅಂದರೆ ಈ ಕಾಣಿಸ್ತಿರೋದೇನು, ಮಾರ್ಕೆಟಲ್ಲಿ ಶಾರ್ಪ್ ಬೈಯಿಂಗ್ ಬಂದಿದೆ ಹೈಯರ್ ಟೈಮ್ ಫ್ರೇಮು. ದಿಸ್ ಈಸ್ ದ ಪುಲ್ ಬ್ಯಾಕ್. ಸೊ ಪುಲ್ ಬ್ಯಾಕ್ ಇನ್ ದ ಸೆನ್ಸ್ ಮಾರ್ಕೆಟು ವಿಲ್ ಗೋ ಅಪ್ ಸೈಡ್, ಸೊ ಸೈಡ್ ವೇಸ್ ಅಗೇನ್ ಇಟ್ ಕ್ಯಾನ್ ಗೋ ಬ್ರೇಕ್ಔಟ್. ಈ ಲೆವೆಲಿಂದ ಮೇಲಕ್ಕೆ ಬಂದರೆ ಮಾರ್ಕೆಟ್ ಒಂದು ಶಾರ್ಪ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಕ್ಲಿಯರಾಗಿ ತೋರಿಸ್ತಿದೆ. ಬಿಕಾಸ್ ಇನ್ನೂ ಮಾರ್ಕೆಟಲ್ಲಿ ಈ ಲೆವೆಲಿಂದ ಮೇಲಕ್ಕೆ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ 1 to 0 ಇನ್ನೂ ಚೇಂಜ್ ಆಗಿಲ್ಲ. ಸೊ ಚೇಂಜ್ ಆಗುತ್ತೆ, ಅದು ಒನ್ಸ್ ಫ್ರೆಶ್ ಹೈ ಬ್ರೇಕ್ಔಟ್ ಆರ್ ಬ್ರೇಕ್ ಡೌನ್ ಆಗದಲ್ಲಿ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಈ ಲೆವೆಲ್ಗಳು ನಮಗೆ ಸಪೋರ್ಟು ರೆಸಿಸ್ಟೆನ್ಸಾಗಿ ಎರಡೂ ವರ್ಕ್ ಮಾಡ್ತವೆ. ನೋಡೋಣ ಮಾರ್ಕೆಟ್ ಏನು ಮಾಡಿದೆ ಅಂತ. ಎಕ್ಸಾಕ್ಟಾಗಿ ಮಾರ್ಕೆಟು ಬ್ಯಾಕ್ ಟು ದಿ ಹೈಯರ್ ಲೆವೆಲ್ ಅಪ್ ಸೈಡಿಗೆ ಬಂತು.
ಸೊ ನಾನು ನಿಮಗೇನು ಹೇಳಿದೆ, ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಅಂತ. ದಿಸ್ ಕುಡ್ ಬಿ ದ ಫಸ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ ಇದು ಈ ಲೆವೆಲು. ಅಗೇನ್ ಈ ಲೆವೆಲು ಸೆಕೆಂಡ್ ಟೈಮ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ. ಓಕೆನಾ, 2 ಟೈಮ್ಸ್ ಈಸಿಯಾಗಿ ರೆಸಿಸ್ಟೆನ್ಸ್ಗಳು ಎಲ್ಲಿ ವರ್ಕ್ ಆಗಿವೆ ಅಂತ ಗೊತ್ತಾಗ್ತಿದೆ. ಏನಕ್ಕೆ? ಕಂಪ್ಲೀಟ್ ಅಪ್ಸೈಡು, ದಿಸ್ ಇಸ್ ದ ಪುಲ್ ಬ್ಯಾಕು. ಸೊ ಇದನ್ನು ಬ್ರೇಕ್ಔಟ್ ಆದರೆ ಮಾತ್ರ ಅಪ್ಸೈಡ್ ಹೋಗುತ್ತೆ, ಅದರ್ವೈಸ್ ಮಾರ್ಕೆಟ್ ಅಪ್ಸೈಡ್ ಹೋಗಲ್ಲ ಅನ್ನೋದು ನಮಗೆ ಕ್ಲಿಯರಾಗಿ ಕಾಣಿಸ್ತಿದೆ. ಹಾಗಾಗಿ ಸೊ ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟ್ ಈಸ್ ಬ್ಯಾಕ್ ಅಗೇನ್ ರೆಸಿಸ್ಟೆನ್ಸ್ ಸಪೋರ್ಟ್ ಗೇಮ್. ಸೊ ಕಂಪ್ಲೀಟಾಗಿ ಅಪ್ಸೈಡಿಗೆ ಬಂದು ಹೋಲ್ಡ್ ಮಾಡ್ತಿದೆ. ಇಟ್ ಮೀನ್ಸ್ ದೇರ್ ವಿಲ್ ಬಿ ಹೈ ಚಾನ್ಸ್ ಮಾರ್ಕೆಟಲ್ಲಿ, ಈಗ ಆಲ್ರೆಡಿ 2 ಟೈಮ್ಸ್ ಟೆಸ್ಟ್ ಆಗಿದೆ, ವೆರಿ ಹೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಆದರೆ ಮಾರ್ಕೆಟ್ ಮೇಲೆ ಹೋಗ್ಬೋದು ಅಂತ. ಓಕೆನಾ, ಸೊ ಬ್ರೇಕ್ಔಟ್ ಆದಮೇಲೆ ಟ್ರೇಡ್ ಮಾಡಲಿಕ್ಕೆ ಮಜಾ ಜಾಸ್ತಿ ಇದರಲ್ಲಿ. ಸೊ ಬಿಕಾಸ್ ರಿಟ್ರೇಸ್ಮೆಂಟಲ್ಲಿ ಫಾಸ್ಟಾಗಿ ಅಪ್ಸೈಡ್ ಹೋಗ್ತಾ ಇರುತ್ತೆ. ಲುಕ್ ಅಟ್ ಇಟ್, ನಾನು ನಿಮಗೇನು ಹೇಳಿದೆ, ಸೊ ಎಕ್ಸಾಕ್ಟಾಗಿ ಒನ್ಸ್ ಇಟ್ ಈಸ್ ಬ್ರೇಕ್ಔಟ್ ಡನ್, ವೆರಿ ಶಾರ್ಪ್ ಅಪ್ಸೈಡೆಡ್ ಮೂವ್, ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗಿದೆ ಕಂಪ್ಲೀಟಾಗಿ. ನಿಮಗೆ ಅಪ್ಸೈಡೆಡ್ ಟ್ರೇಡ್ಸ್ ಕೂಡ ಈಸಿಯಾಗಿ ಕೊಟ್ಟಿದೆ. ಓಕೆನಾ, ಸೊ 2 ಆಯಿತು. ನೆಕ್ಸ್ಟು ಮಾರ್ಕೆಟಲ್ಲಿ ಈಗ ನೆಕ್ಸ್ಟು ನಿಮಗೆ ಟ್ರೇಡ್ಸ್ ಎಲ್ಲಿತ್ತು, ಈಸಿಯಾಗಿ ನಿಮಗೆ ಇವಾಗ ಟ್ರೇಡ್ ಎಲ್ಲಿದೆ. ಸೊ ದಿಸ್ ಈಸ್ ಲೈಕ್ ಎ ಲಾಸ್ಟ್ ಸ್ವಿಂಗ್ನ ಬ್ರೇಕ್ಔಟ್ ಮಾಡಿ ಮಾರ್ಕೆಟ್ ರಿಟರ್ನ್ ಬರ್ತಾ ಇದೆ. ಸೊ ಈ ಲೆವೆಲಿಂದ ಅಗೇನ್ ಹೈಯರ್ ಹೈ ಮಾಡ್ಕೊಂಡು ಬರ್ತಿದೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಈ ಥರ ಫಾಲ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಓಕೆನಾ, ಮಾರ್ಕೆಟ್ ಏನು ಮಾಡ್ಬೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಲೆವೆಲಿಗೆ ಬಂದು ಹೋಲ್ಡ್ ಮಾಡುತ್ತೆ. ಈ ಲೆವೆಲಿಗೆ ಬಂದು ಹೋಲ್ಡ್ ಮಾಡಿ ಅಗೇನ್ ಇದು ಅಪ್ಸೈಡ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ನಮಗೆ. ಸೊ ಆ ಲೆವೆಲ್ಗೆ ಬಂದು ಯಾಕೆ ಬಂದು ಹೋಲ್ಡ್ ಮಾಡುತ್ತೆ ಅಂದರೆ ಮಾರ್ಕೆಟ್ ಫ್ರೆಶ್ ಹೈನ ಬ್ರೇಕ್ಔಟ್ ಮಾಡಿದೆ. ಇಟ್ ಮೀನ್ಸ್ ನಮ್ಮ ಫ್ರೆಶ್ ಲೆವೆಲ್ ಯಾವುದು, ದಿಸ್ ಈಸ್ ಅವರ್ 0.236 ಲೆವೆಲ್. ವೆರಿ ಈಸಿಯಾಗಿ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಹೋಗೋ ಚಾನ್ಸಸ್ ಇದೆ. ಬಟ್ ನನಗೆ ಟೈಮ್ ಇಲ್ಲ ಟ್ರೇಡ್ ಮಾಡಲಿಕ್ಕೆ, ಅದರ್ವೈಸ್ ನಾನು ನಿಮಗೆ ಯೂಟ್ಯೂಬ್ ವೀಡಿಯೋ ಮಾಡೋದನ್ನ ಆರಾಮ್ಸೆ ನಾನು ಟ್ರೇಡೇ ಮಾಡ್ತಿದ್ದೆ ಕೂತ್ಕೊಂಡು. ಸೊ ಲೈಕ್ ಟೈಮ್ ಇಲ್ಲ ಅಂದಾಗ ಟ್ರೇಡ್ ಮಾಡೋದು ಕಷ್ಟ, ಅದಕ್ಕೋಸ್ಕರನೇ ನಾನಿಲ್ಲಿ ನಿಮಗೆ ಟ್ರೇಡ್ ಮಾಡಿ ತೋರಿಸ್ತಾ ಇಲ್ಲ. ಓಕೆನಾ, ಸೊ ಕಲಿಬೇಕು ಅನ್ನೋರು ಲೈಕ್ 19ನೇ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಅದರಲ್ಲಿ ನಿಫ್ಟಿ ಜೊತೆ ಗೋಲ್ಡ್ ಗೈಡ್ ಮಾಡ್ತೀನಿ. ಜಾನ್ವರಿಯಿಂದ ಪ್ರೈಸಸ್ ಇಂಕ್ರೀಸ್ ಆಗುತ್ತೆ, ಮೊದಲೇ ಹೇಳಿದ್ದೀನಿ. ಸೊ ಕ್ಲಾಸ್ ಪ್ರೈಸ್ನ ನಾನು ಇಂಕ್ರೀಸ್ ಮಾಡ್ತೀನಿ. ಗೋಲ್ಡ್ಗೆ ಅನ್ನೋದನ್ನ ಸಪ್ರೇಟ್ ಮಾಡಬೇಕು ಅಂದರೆ ನನಗೆ ಇನ್ನೂ 2-3 ಮಂತ್ಸ್ ಬೇಕು ಸಪ್ರೇಟಾಗಿ ವೀಡಿಯೋ ಮಾಡಲಿಕ್ಕೆ. ಬಿಕಾಸ್ ಗೋಲ್ಡಲ್ಲಿ ಕಂಟೆಂಟ್ ಏನೇನು ಆ್ಯಡ್ ಮಾಡಬೇಕು, ಯೂಸ್ಫುಲ್ ಕಂಟೆಂಟ್ ಯಾವುದು, ಯೂಸ್ಲೆಸ್ ಕಂಟೆಂಟ್ ಯಾವುದು, ಎಲ್ಲದೂ ತಿಳ್ಕೊಳ್ಳೋಕೆ ನನಗೆ ಇನ್ನೊಂದು 2-3 ಮಂತ್ಸ್ ಬೇಕು. ಸೊ ಪರ್ಟಿಕ್ಯುಲರ್ಲಿ ಗೋಲ್ಡ್ಗೆ ನೀವು ಕ್ಲಾಸ್ ಬೇಕು ಅನ್ನೋದಾದರೆ ಯು ನೀಡ್ ಟು ವೆಯ್ಟ್ ಮಾರ್ಚ್. ಓಕೆನಾ, ಮಾರ್ಚ್ ತನಕಲೂ ವೆಯ್ಟ್ ಮಾಡಬೇಕಾಗಿ ಬರುತ್ತೆ. ಸೊ ನೀವು ಇಲ್ಲ ಅದ್ರ ಜೊತೆ ಇದನ್ನು ಸ್ವಲ್ಪ ಕಲಿತಿರ್ತೀವಿ ಅಂದರೆ ಈ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಇಲ್ಲ ನೆಕ್ಸ್ಟ್ ಬ್ಯಾಚಿಂದ ಕಾಸ್ಟ್ ಕೂಡ ಸ್ವಲ್ಪ ಇಂಕ್ರೀಸ್ ಮಾಡ್ಕೊಳ್ಳೇಬೇಕು, ನಾನು ಕಾಸ್ಟ್ ಕೂಡ ಇಂಕ್ರೀಸ್ ಮಾಡ್ತೀನಿ. ಓಕೆನಾ, ಓಕೆ, ಈ ವಿಡಿಯೋ ಬಂದು ಗೋಲ್ಡ್ದಾಗಿತ್ತು, ನಿಮ್ಮ ಕಂಫರ್ಟಬಲು. ಸೊ ಆರಾಮ್ಸೆ ಕಲಿಯೋಂಥವ್ರು 19ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಥ್ಯಾಂಕ್ ಯು ಆಲ್.